ಲಾಲ್ಬಾಗ್ನಲ್ಲಿ ವಾಕರ್ಸ್ ಬಳಿ ಲೋಕಸಭಾ ಅಭ್ಯರ್ಥಿ ಶ್ರೀಮತಿ ಸೌಮ್ಯ ರೆಡ್ಡಿ ಮತಯಾಚನೆ. ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಲಾಲ್ಬಾಗ್ ಆವರಣದಲ್ಲಿ ಮತಯಾಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ತೇಜಸ್ವಿನಿ ಅನಂತಕುಮಾರ್ ಅವರು ಮುಖಾಮುಖಿಯಾದರು. ಆಡಳಿತ ಪಕ್ಷದ ಮಾಜಿ ನಾಯಕ ಎನ್ ನಾಗರಾಜು ಮತ್ತು ಶ್ರೀಮತಿ ಮಮತಾ ದೇವರಾಜ್ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಪ್ರತಿಯೊಬ್ಬ ನಾಗರಿಕರಿಗೆ ಮತದಾನದ ಹಕ್ಕು ನೀಡಿದೆ. ಚುನಾವಣೆ ಹಬ್ಬದಲ್ಲಿ ಮತದಾನ ಮಾಡುವ ಪವಿತ್ರ ಕಾರ್ಯದಲ್ಲಿ ಪ್ರತಿಯೊಬ್ಬ ಮತದಾರರು ತಪ್ಪದೆ ಮತದಾನ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ನೀಡಿದ್ದ 5 ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತಂದಿದೆ. ಶಕ್ತಿ ಯೋಜನೆಯಿಂದ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ, ಮನೆಯ ಯಜಮಾನಿಗೆ 2,000 ಸಹಾಯಧನ ಮತ್ತು ಅನ್ನಭಾಗ್ಯ, 200 ಯೂನಿಟ್ ವಿದ್ಯುತ್ ಉಚಿತ, ಯುವ ನಿಧಿ, ನಿರುದ್ಯೋಗ ಯುವ ಸಮೂಹಕ್ಕೆ ಸಹಾಯಧನ. ರಾಜ್ಯದ ಪ್ರತಿ ಕುಟುಂಬಕ್ಕೆ ಗ್ಯಾರಂಟಿ ಯೋಜನೆ ತಲುಪಿದೆ. ಅಭಿವೃದ್ಧಿಯೇ ಸಂಕೇತವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಮತಯಾಚನೆ ಮಾಡುತ್ತಿದ್ದೇವೆ. ಸೋಮವಾರ ಬೆಳಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮುಖಂಡರು, ಕಾರ್ಯಕರ್ತರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಹೇಳಿದರು. ದಕ್ಷಿಣ ಅತಿ ದೊಡ್ಡ ಉದ್ಯಾನವನ ಪಾರ್ಕು, ನಮ್ಮ ಲಾಲ್ಬಾಗಿನ ಇತಿಹಾಸ ಎಲ್ರಿಗೂ ಗೊತ್ತಿದೆ. ಇಲ್ಲಿ ನಾವು ಕ್ಯಾಂಪೇನ್ ಮಾಡಿಕೊಂಡು ನಾವೆಲ್ಲರೂ ಇವತ್ತು ಬಂದ್ವಿ. ನಿಜವಾಗ್ಲೂ ನನಗೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಹಿರಿಯರಾಗಿರ್ಬೋದು, ಚಿಕ್ಕ ಮಕ್ಕಳು, ಯುವಕರು, ಇಲ್ಲಿ ವಾಕಿಂಗ್ ಮಾಡೋರು, ಜಾಗರ್ಸು, ಯೋಗ ಮಾಡೋರು, ನಿಜವಾಗ್ಲೂ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮ್ಮನ್ನು ನಾವು ನೋಡಿದ್ದೀವಿ, ಶಾಸಕಿಯಾಗಿ ಸೋಷಿಯಲ್ ಮೀಡಿಯಾ ನೋಡಿದ್ದೀವಿ, ನಿಮ್ಮಿಂದ ನಾವು ಸಹಾಯ ಸಹ ನಾವು ತೊಗೊಂಡಿದ್ವಿ ಅಂತ ಜನ ಎಲ್ಲರೂ ಬಂದು ಈ ಥರ ಸಪೋರ್ಟ್ ಮಾಡ್ತೀವಿ, ನಿಮ್ಮಂಥವರೇ ಬಂದೇ ಬರಬೇಕು, MP ಆಗಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಇವತ್ತು ನಾನು ವಿಶೇಷವಾಗಿ ನಮ್ಮ ಮಮತಾ ದೇವರಾಜ್ ಅಕ್ಕ ಅವರಿಗೆ, ನಮ್ಮ ಎಕ್ಸ್ ಕಾರ್ಪೊರೇಟರ್ ನಮ್ಮ ನಾಗರಾಜ್ ಸರ್ ಅವರು, ನಮ್ಮ ಉದಯ್ ಸರ್ ಅವರು, ಮತ್ತು ಎಲ್ಲ ಈ ಭಾಗದ ನಮ್ಮ ವಾಕರ್ಸು ಬಂದಿದ್ದಾರೆ, ನಮ್ಮ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ನಮ್ಮ ನಿಜವಾಗ್ಲೂ ಇಲ್ಲಿ ಭೇಟಿಯಾಗಿ ಅವರೇ ನಮ್ಮ ಜೊತೆ ಬಂದು ಅವರೇ ಕ್ಯಾಂಪೇನ್ ಮಾಡ್ತಿದ್ದಾರೆ. ಈಗ ತುಂಬ ಜನ ಬಂದು ಇಲ್ಲ ನಾವು ನೀವು ನಿಂತ್ಕೊತಿದ್ದೀರಾ ಅಂತ ಗೊತ್ತಾಯಿತು, ನಾವೇ ಪ್ರಚಾರ ಮಾಡೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ತಂದೆಯವ್ರ ಬಗ್ಗೆನೂ ಎಲ್ರಿಗೂ ಗೊತ್ತಿದೆ. ಸೊ ಅವರೂ ಬಹಳ ಜನ ನಮ್ಮ ತಂದೆಯವ್ರ ಸ್ನೇಹಿತರು ಸಹ ಇಲ್ಲಿ ಸಿಗ್ತಿದ್ದಾರೆ. ಯಾಕಂದರೆ ಈ ಭಾಗ ನಮ್ಮ ತಂದೆಯವರ ಹಳೆ ಕ್ಷೇತ್ರ ಸಹ ಆಗಿತ್ತು. ಸೊ ನಾನು ನಿಜವಾಗ್ಲೂ ಎಲ್ರಿಗೂ ನಾನು ದಯವಿಟ್ಟು ಆಶೀರ್ವಾದ ಮಾಡಿ ನಿಮ್ಮ ಧ್ವನಿಯಾಗಿರ್ತೀನಿ, ನಿಮ್ಮ ಮನೆ ಮಗಳ ಥರ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಬಯಸ್ತೀನಿ. ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದಂಥ ನಮ್ಮ ನೆಚ್ಚಿನ ರಾಮಲಿಂಗರೆಡ್ಡಿ ಅವರ ಪುತ್ರಿಯಾದಂಥ ಸೌಮ್ಯ ರೆಡ್ಡಿಯವರು ಇವತ್ತು ಲಾಲ್ಬಾಗಲ್ಲಿ ಬಂದು ಬೆಳಗ್ಗೆನೇ 6 ಗಂಟೆಯಿಂದ ಪಾದಯಾತ್ರೆ ಮುಖಾಂತರ ಮತಯಾಚನೆ ಮಾಡಿದ್ದಾರೆ. ಇವತ್ತು ಇಡೀ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಗಳು ಮತ್ತು ರ್ಯಾಲಿಗಳು ಎಲ್ಲ ಮಾಡ್ತಾ ಇದ್ದಾರೆ. ಸುಮಾರು ಲಕ್ಷಾಂತರ ಜನ ಇವತ್ತು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅವರು ತೇಜಸ್ವಿಯ ಮೇಲೆ 100ಕ್ಕೆ 100ರಷ್ಟು ಇವತ್ತು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಎಲ್ಲ ಸಾರ್ವಜನಿಕರು ಬಯಸ್ತಾ ಇದ್ದಾರೆ. ಅವರು ಸಚಿವರು ನಮ್ಮ ರಾಮಲಿಂಗರೆಡ್ಡಿ ಅವರು ಮೊದಲಿಂದ ಕೂಡ ತುಂಬ 24x7 ಕೆಲಸ ಮಾಡ್ತಾರೆ. ಅವರು ಪ್ರತಿಯೊಬ್ಬರು ಬೆಂಗಳೂರಿನಲ್ಲ ಇಡೀ ರಾಜ್ಯದಲ್ಲೇ ಅವ್ರಿಗೆ ಹೆಸರಿದೆ. ಅವ್ರ ಪುತ್ರಿಯಾದಂಥ ಸೌಮ್ಯ ರೆಡ್ಡಿ ಇವತ್ತು ಅಭ್ಯರ್ಥಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವರು MP ಆಗಿ ಗೆದ್ದು ಬರ್ತಾರೆ.